ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವತ್ತು ನಾನು ನಿಮ್ಗೆ ನಮ್ಮ ಹತ್ರ ಇರುವಂತಹ ಶ್ರೀಯಂತ್ರ ಅಥವಾ ಶ್ರೀಚಕ್ರದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡೋಕೆ ಪ್ರಯತ್ನ ಪಡ್ತೀನಿ. ನಮ್ಮ ಹತ್ರ 3 ತರ ಶ್ರೀಯಂತ್ರಗಳಿವೆ. ಸೊ ನಾನು ನಿಮ್ಗೆ ಮೊದಲನೇ ಇದು ತೋರಿಸಿರುವಂತದ್ದು ಹಿತ್ತಾಳೆಯಲ್ಲಿ ಮಾಡಿರುವಂತಹ ಶ್ರೀಯಂತ್ರ. ಇದು ಕಾಸ್ಮಿಕ್ ಜಾಮೆಟ್ರಿಕಲ್ ಡಿಸೈನ್. ಈ ನಡುವೆ ತುಂಬಾ ಪಾಪ್ಯುಲರ್ ಆಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಕಡೆ, ಅಂದ್ರೆ ನೀವು ಹಾಸ್ಪಿಟಲ್, ಕಾಲೇಜು, ಸ್ಕೂಲ್ ಎಲ್ಲಿ ಹೋದ್ರು ಇದನ್ನ ಯೂಸ್ ಮಾಡ್ತಿರ್ತಾರೆ, ನೇತ್ ಹಾಕಿರ್ತಾರೆ. ಯಾವ ತರ ಪೂಜೆ ಮಾಡ್ಬೇಕು, ಯಾವ ತರ ಇಟ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಸರಿಯಾದ ಹತ್ರ ವಿಚಾರಿಸಿ ತಿಳ್ಕೊಂಡು ಆಮೇಲೆ ಇದನ್ನ ಪೂಜೆ ಮಾಡಿ. ಬಟ್ ಇದ್ರಲ್ಲ ಅದ್ರದೇ ಆದಂತಹ ಒಂದು ಎನರ್ಜಿ ಇರುತ್ತೆ. ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಕೋಬಹುದು. ನಿಮ್ ಇನ್ನರ್ ವಿಲ್ ಬೀಯಿಂಗು ಮತ್ತೆ ಕಾನ್ಸಂಟ್ರೇಷನ್ ನ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ನಮ್ಮ ಹತ್ರ ಇವಾಗ ನಿಮ್ಗೆ ತೋರಿಸಿರುವಂತದ್ದು ಹಿತ್ತಾಳೆ. ಇದು ಅದರಲ್ಲೇ ಬೆಳ್ಳಿಲ್ ಮಾಡ್ಸಿರುವಂತಹ ಒಂದು ಶ್ರೀಯಂತ್ರ. ಇದು 9 ಟ್ರಯಾಂಗಲ್ಸ್ ಇರುತ್ತೆ, ಇಂಟರ್ಲಾಕ್ ಆಗಿರುವಂತದ್ದು. ಅದ್ರಲ್ಲಿ ಮಾಡಿರುವಂತಹ ಒಂದು ಚಿತ್ರಣ. ಇವಾಗ ನೀವು ನೋಡ್ತಿರುವಂತದ್ದು ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟ್ ಆಗಿರುವಂತಹ ಒಂದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನ ಕೆಲವರು ಫ್ರೇಮ್ ಆಗಿ ಇಟ್ಕೊಳ್ತಾರೆ, ಫ್ರೇಮ್ ಹಾಕ್ಸಿ. ಕೆಲವರು ಕುಂಕುಮಾರ್ಚನೆ ಮಾಡೋದಕ್ಕೆ ಹಾಗೆ ಇಟ್ಕೊಳ್ತಾರೆ. ಇನ್ ಕೆಲವರು ಅವರು ಬಿಸ್ನೆಸ್ ಪ್ಲೇಸ್ ನಲ್ಲಿ ಅಥವಾ ಎಲ್ಲಿ ಜನಗಳು ಜಾಸ್ತಿ ಬರ್ತಾರೆ, ಜನಸಂಪರ್ಕ ಜಾಸ್ತಿ ಇರುತ್ತೆ, ಇಲ್ಲ ಜನಾಕರ್ಷಣೆ ಮಾಡಬೇಕು ಅಂತ ಜಾಗದಲ್ಲಿ ಇಟ್ಕೊಳ್ತಾರೆ, ಇಲ್ಲ ಧನಾಕರ್ಷಣೆ ಮಾಡಬೇಕು ಅನ್ಕೊಳ್ತಾರೆ. ಈ ಮ್ಯಾನಿಫೆಸ್ಟೇಷನ್ ಅಂತಾರೆ ನೋಡಿ. ಅಂದ್ರೆ ನೀವು ಅನ್ಕೊಳ್ತಿರ್ತೀರಾ ಇದಾಗ್ಬೇಕು ಅಂತ. ಅದಾಗೋದಕ್ಕೆ ನೀವು ಪ್ರಯತ್ನ ಪಡ್ತಿರ್ತೀರಾ. ಆ ಶತ ಪ್ರಯತ್ನಗಳ ಜೊತೆ ಇದು ಒಂದು ಮಾರ್ಗ ಆಗತ್ತೆ. ಅಂದ್ರೆ ನೀನು ಮಾಡ್ಕೋಬೇಕು ಅಥವಾ ಮಾಡ್ಬೇಕು ಅಂತಿರುವಂತಹ ಒಂದು ವಿಷಯಗಳು ಅಥವಾ ಆಸಕ್ತಿ ಇಟ್ಕೊಂಡಿರುವಂತಹ ವಿಷಯಗಳನ್ನ ಇನ್ನ ಜಾಸ್ತಿ ಮಾಡ್ಬೇಕು, ಇನ್ನ ಕ್ರಿಯೇಟಿವ್ ಮಾಡ್ಬೇಕು, ಇನ್ನ ಪ್ರೊಡಕ್ಟಿವ್ ಆಗಿ ಮಾಡ್ಬೇಕು ಅಂದಾಗ ಇದು ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಇದು ಲಲಿತಾ ತ್ರಿಪುರ ಸುಂದರಿಗೆ ಸಂಬಂಧಪಟ್ಟಿರುವಂತದ್ದು. ಇದನ್ನ ಋಗ್ವೇದದಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ಇದರ ಆರಿಜಿನ್ ಯಾರಿಗೂ ಗೊತ್ತಿಲ್ಲ, ಬಟ್ ಸುಮಾರಷ್ಟು ಕಡೆ ಇದರ ಚಿತ್ರಣ ಇದೆ. ಇದ್ರ ಬಗ್ಗೆ ನಮ್ಗೆ ಆದಿಶಂಕರರು ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಇದನ್ನ ಬಳಕೆ ಮಾಡೋರು ಕೂಡ ತುಂಬಾ ಜನ ಇದ್ದಾರೆ. ಇಂಡಿಯಾ ಬಿಟ್ಟು ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ಇದನ್ನ ಬಳಕೆ ಮಾಡ್ತಾರೆ ವೀಕ್ಷಕರೇ. ಇದರಲ್ಲಿ ತಾಮ್ರದಲ್ಲಿ ಇನ್ನೊಂದು ವೇರಿಯೇಷನ್ ಇದೆ, ಅದನ್ನ ತೋರಿಸ್ತೀನಿ ನೋಡಿ. ಸ್ವಲ್ಪ ದೊಡ್ಡ ಸೈಜ್ ಇಂದು ಈ ತರ ಬರುತ್ತೆ. ಇದ್ರಲ್ಲೇನು ಬೀಜಾಕ್ಷರಿಗಳು ಅಥವಾ ಬೀಜ ಮಂತ್ರಗಳು ಬರ್ದಿಲ್ಲ, ಬಟ್ ಬರ್ದಿರೋಂಥದ್ದು ಸಿಗತ್ತೆ. ನಮ್ಮ ಹತ್ರ ಇವಾಗ ಇಲ್ಲ ಅದು, ಬಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ನೋಡಿ, ಹಿತ್ತಾಳೆದು ಮತ್ತೆ ಗೋಲ್ಡ್ ಪ್ಲೇಟೆಡ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಗೋಲ್ಡ್ ಪ್ಲೇಟೆಡ್ ಒಂದ್ ಸ್ವಲ್ಪ ಶೈನ್ ಜಾಸ್ತಿ ಇರುತ್ತೆ ನೋಡಿ. ಬೆಳ್ಳಿದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ತೊಳೆದಷ್ಟು ಹೊಳಪ್ ಬರುತ್ತೆ. ನನ್ ಮುಂಚೆನೆ ಹೇಳ್ದಂಗೆ ಇದೆಲ್ಲ ಎನರ್ಜಿ ಕಾನ್ಸಂಟ್ರೇಟ್ ಆಗಿರುವಂತದ್ದು, ಆಗುವಂತದ್ದು. ಸೊ ಹುಷಾರಾಗಿ ಬಳಕೆ ಮಾಡ್ಬೇಕಾಗತ್ತೆ, ಎಲ್ಲೆಲ್ಲೋ ಇಡುವಂತದ್ದು ಮಾಡಬಾರದು. ಓಕೆ, ಥ್ಯಾಂಕ್ ಯು ವೀಕ್ಷಕರೇ.